ಯಾರ ಹೊಲ ಯಾರ ಮನಿ ನೆಚ್ಚಿ ಕುಂತೆ ಸುಮ್ಮನೆ ಎಲ್ಲ. ಯಾರ್ದು ಹೊಲ ಯವ, ಯಾರ್ದು ಮನಿ ರೀ? ಮತ್ತು ನಿಮ್ಮೂರಾಗ ತೊಗೊಂಡು ಹೋಗ್ತಾರೆ. ಮತ್ತು ಹೋಗೋ ದಿವಸ ನಂದು 50 ಎಕರೆ ನನಗೆ ಬೇಕು ನೋಡ ಅಂದವ್ರದಾರನ್ರಿ, ಅಂದವ್ರದಾರ ಅತ್ತಾರ್ರಿ. ಅವ್ ಕರೆದಾಗ ಹೋಗಬೇಕಷ್ಟೆ. ಇರಬೇಕು ಇರದಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಈ ಜಗತ್ತಿನೊಳಗೆ ಹೆಂಗಿರಬೇಕು ಅಂದ್ರೆ ಇರಬೇಕು ಇರದಂತ ಯಾವುದು ಹೊಲ ನಂದಲ್ಲ, ಮನಿ ನಂದಲ್ಲ. ಏನು ನಾವು ಸತಿ ಸುತರು ಅಂತ ಕರೆಸ್ಕೊಂಡಾರಲ್ಲ, ಕೈ ಹಿಡಿದಿರ್ತಕ್ಕಂಥ ಹೆಂಡತಿಯೂ ನನ್ನವಳಲ್ಲ, ಹೊಟ್ಟಿಲೇ ಹುಟ್ಟಿರ್ತಕ್ಕಂಥ ಮಕ್ಕಳು ನನ್ನವರಲ್ಲ. ಮತ್ತೆ ಯಾರಪ್ಪ ನನ್ನವರು ಅಂತ ಕೇಳ್ಬೇಕು ನೀವು. ಏನು ಯಪ್ಪ ನಾವು ಹಡ್ದೀವಿ ಅವ್ರನ್ನ, 9 ತಿಂಗಳು ಕಷ್ಟಪಟ್ಟು ಹಡ್ದೀವಿ, ನಮ್ಮ ಬದುಕಿಗೆ ಆಗ್ಯಾರಂತ ಹಡ್ದೀವಿ, ಅವರು ನನ್ನವರಲ್ಲ ಅಂತೀರಂತಂದ್ರೆ ನೀವು ನೆನಪಿಟ್ಟುಕೊಳ್ಳಿ. ನಿಮ್ಮ ಮಕ್ಕಳು ಎದಕ್ಕದಾರು ಅಂತಂದ್ರೆ ಉತ್ತಾರದೊಳಗೆ ವಾರಸ ಆಗಕ್ಕದ್ರ ಅಟ್ಟ ತಿಳ್ಕೋಬೇಕು. ವಾರಸ ಮಾಡ್ಕೊಳ್ಳಕಟ್ಟದಾರ ಅವ್ರು ಹೇಳ್ತಿರ್ತಾವ, ಯಾವತ್ತು ಹೋಗತ್ತಿದು, ಯಾವತ್ತು ಉಂಡಿವಿ, ಯಾವತ್ತು ಬಾಯಿ ಸಿಹಿ ಮಾಡ್ಕೊಂಡಿವಿ, ಇಸಬ ಯಾವತ್ತು ನಂಬುದು ತೊಳೆದಾರು. ಎಷ್ಟು ಮಂದಿ ಮಕ್ಕಳವ. ಇವತ್ತ ಪೇಪರ್ ಓದ್ತಿದ್ದೆ ನಾನು, ಓದುವ ಕಾಲಕ್ಕೊಂದು ಘಟನಾ ಇತ್ತು. ಆಸ್ತಿ ಸಲುವಾಗಿ ಅಪ್ಪ ಇದ್ದವ ₹1,00,00,000 ಇನ್ಶೂರೆನ್ಸ್ ಮಾಡಿಸಿದಂತ. ಯಪ್ಪ ಇನ್ಶೂರೆನ್ಸ್ ಅಂದ್ರೆ ಗೊತ್ತ ನಿಮಗೆ? ಒಟ್ಟ ಮಾಡ್ಸಕ್ ಹೋಗ್ಬೇಡ್ರಿ ನೀವು. ಇನ್ಶೂರೆನ್ಸ್ ಅಂದ್ರೆ ಸತ್ತ ಬಳಕ ರೊಕ್ಕ ಬರುವ್ರಿ ಅವು. ಸತ್ತ ಬಳಕ ₹1,00,00,000 ಇನ್ಶೂರೆನ್ಸ್ ಮಾಡಿಸಿದಂತ ಮಗ, ದೊಡ್ಡ ಮಗ ಅಂದತ್ತ. ನಮ್ಮ ಅಪ್ಪರ ಏನ ಗುಂಡಕಲ್ ಇದ್ದಾಗ ಐತಿದು, ಇದು ಗುಂಡಕಲ್ ಒಂದಿಟ್ಟು ಹೋಗಿ ಹಳದಾಗ ಹೋಗ್ಬೋದು, ಹೊಳ್ಯಾಗ ಹೋಗೋದು ಬರ್ನು ಅಂದಿರ್ತಾವ್ರು. ಹೆಂಗ ಕೊಲ್ದಿದನ ಅಂದ್ರು, ಯಾಕೆ ₹1,00,00,000 ಬರ್ತಾವ, ಇದು ಸತ್ರ ಕೋಟಿ ಬರ್ತಾವ ಅಂದ್ರೆ ಇದನ್ನ ಹೆಂಗ ಕೊಲ್ಲಬೇಕು ಅಂದ್ರ ಅವ್ರು ಅನ್ನಾರ. ಹೆಂಗ್ ಕೊಂದ್ರ ಗೊತ್ತೇನಿರ್ಯಾರ? ರಾತ್ರಿ ಮುದುಕ ಮಕ್ಕೊಂಡತ್ತದ, ಮೈ ಚಾಳಿ ಬಿಟ್ಟು ಪಾಪ ತಂಡಿ ಐತೆ ಹೇಳಿ ಮುಸುಕ್ ಹಾಕೊಂಡು ಮಕ್ಕೊಂಡ್ರ ನಡುವಿನ ಮಗ ಹೇಳ್ತಾನಂತ, ಇದನ್ನು ಕೊಲ್ಬೇಕು ಅಣ್ಣ, ಹೆಂಗ ಕೊಲ್ಲನು ಗೊತ್ತೇನ, ಇದ್ದಾಗೂ ನಮಗೇನು ಮಾಡಿಲ್ಲ, ₹1,00,00,000 ಇನ್ಶೂರೆನ್ಸ್ ಮಾಡ್ಯಾನ ಒಂದು ಬಳಕ, ಇವನು ಹಿಂಗ ಹಾರಿಸೋನು ಹೆಂಗ ಹಾರಿಸೋನು ಅಂತಂದ್ರೆ ನಿನ್ನ ಕೈಗೂ ರಕ್ತ ಅಂಟಬಾರದು, ನನ್ನ ಕೈಗೂ ರಕ್ತ ಅಂಟಬಾರದು, ನಮ್ಮ ಅಪ್ಪನ ಕೊಲ್ಲುನು ಹೆಂಗ ಕೊಲ್ಲುನು ಅಂತಂದ್ರೆ ಹಾವು ಕಡಿಸಿ ಕೊಲ್ಲುನು ಅಂದ್ರತ್ ನೋಡ್ರಿ. ಹಾವು ಕಡಿಸಿ ಏನು, ಹಾವು ಕಡಿಸ್ಕೊಂಡ್ರ ಸತ್ತ ಅದು ಹೋತ. ಯಾಕೆ ಘಟನಾ ಹೇಳಕತ್ತೇನಂದ್ರೆ ತಾಯಿ, ಹೊಟ್ಟಿಲೆ ಹುಟ್ಟಿದ್ದೊಂದು ವೈರಿಯತ್ತ, ಬೆನ್ನಿಗೆ ಬಿದ್ದದ್ದೊಂದು ವೈರಿಯತ್ತ. ಹೌದಲ್ಲ? ಮಾತಾಡ್ತಿರಲ್ಲ ನೀವು, ಹೇಳಕ್ಕೆ ನೀವು ಕುಡ್ದು ಹಳ್ನೀರು ಕುಡ್ದ ಬೆಳೆದವ ನಾನು. ಯಾಕೆ ಇವರೆಲ್ಲ ವೈರಿಗಳಾಗಕತ್ತಾರಂದ್ರೆ ತಾಯಿ ಲಕ್ಷ ಕೊಟ್ಟು ಕೇಳ್ಕೋಬೇಕು. ಯಾಕೆ ನಮ್ಮವರ ನಮಗೆ ವೈರಿ ಆಗಾಕತ್ತಾರು ಅಂತಂದ್ರೆ, ನಮ್ಮವರ ನಮಗೆ ಅಹಿತ ಯಾಕೆ ಬಯಸ್ತಾರು ಅಂತಂದ್ರೆ, ನಿನ್ನೊಳಗಿರುವ ಧನ ಅವರೊಳಗಿಲ್ಲ, ನಿನ್ನೊಳಗಿರುವ ಗುಣ ಅವರೊಳಗಿಲ್ಲ, ನಿನ್ನೊಳಗಿರುವ ಭಯ ಅವರೊಳಗಿಲ್ಲ, ನಿನ್ನೊಳಗಿರುವ ಭಕ್ತಿ ಅವರೊಳಗಿಲ್ಲ, ಅವರೊಳಗಿಲ್ಲ ಅಂತ ಹೇಳಿ ನಿನ್ನ ಮೇಲೆ ಹೊಟ್ಟಿ ಕಿಚ್ಚ ಅವ್ರಿಗೆ. ನೀ ದಾನ ಮಾಡೋದು ನೋಡಿದ್ರೆ ಹೊಟ್ಟಿ ಕಿಚ್ಚು, ನೀ ಧರ್ಮ ನೋಡೋದು ಮಾಡಿದ್ರು ಹೊಟ್ಟಿ ಕಿಚ್ಚು, ನೀ ಪರೋಪಕಾರ ಮಾಡೋದು. ಅವ್ರು ಹೇಳ್ತಿರ್ತಾರೆ, ಕಲ್ಲಪ್ಪ ಎಲ್ಲಪ್ಪ ಡುಸುಮ್ ಡುಸುಮ್ ₹50,000 ಗುಡಿ ದೇನಿ ಕೊಟ್ರು, ಹೊಟ್ಟಾಗ ಚಾಲೋ ದಗ 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 ದಗ. ಯಾಕೆ ಹೊಟ್ಟಾಗ ಚಾಲೋ ಆತ್ರಿ? ಹೌದು, ಇರಕೊತ್ತು ನಾವು ಬೆಳ್ಯಾಕತ್ ಕಿಟ್ಟ ಆಗ್ಬಿಡ್ದ ಚಾಲೋನ ಇವ. ಏನು ನಿಂಬಿಕೆ ಏನಾಕತ್ತ ನಾವು ಒಟ್ಟು ಸೋಣವು. ಏನು ಈ ದೇವ್ರಿಗೆ ತಪಾ ತಗೋದು ಹಾಡ್ದಂಗೆ ಕಾಣಿಸ್ತೀರಿ. ನೋಡಿ ಹ್ಞೂ ಅನ್ನಕತ್ತಾವ. ನಾನು ನೋಡಿ ಕುಂಬಾರ ಹೊಳದಾಗ ನಾವು ಓಣ್ಯಾಗ ಹಾದು ಬಂದ್ರೆ ನಾನು ನೋಡಿ ಹ್ಞೂ ಅನ್ನತ್ತಾವೆಲ್ಲ. ಪುರಾಣಿಕ ಅನ್ನಂಗಿಲ್ಲ ಅವ್ರು, ಪ್ರವಚನಕಾರ ಅನ್ನಂಗಿಲ್ಲ, ಶಾಸ್ತ್ರಿ ಶರಣಾಥ ಅನ್ನಂಗಿಲ್ಲ ಅವ್ರ. ಆರಾಮದ ಏನತ್ತಾವ ಇದು ಹ್ಞೂ ಮಾಡಾಕತ್ತ ಸಣ್ಣಂಗೆ. ಏನ್ರಿ ಎಲ್ಲಿದ್ದೀವಿ ನಾವು? ನಿಂಬಿಕಾಯಿ. ನೀವೊಂದಿಷ್ಟು 4 ಜನಕ್ಕೆ ಒಳ್ಳೇದು ಮಾಡಕತ್ರ ಚಾಲು ಆತ. ಯಾಕೆ ಚಾಲು ಆತೇವ? ನಾವು ತಿಳ್ಕೊಳ್ಬೇಕು. ಇವತ್ತು ದುನಿಯಾ ಮಾಡಲಿ ಅವ್ರು, ನಿಮಗೆ ದುನಿಯಾ ಕಷ್ಟ ಕೊಡ್ಲಿ, ದುನಿಯಾ ಸಂಕಟ ಕೊಡ್ಲಿ, ಒಂದು ಹೃದಯದೊಳಗೆ ಮಾತಿಟ್ಟುಕೊಂಡು ಹೋಗ್ರಿವ. ಮಲ್ಲಯ್ಯ ಕೂತಾನ ಎಡಕ್ಕ,
ಹನುಮಪ್ಪ ಕುಂತಾನ ಬಲಕ್ಕ ಒಂದು ಮಾತು ನಿಮಗೆ ಕಿಮ್ಮತ್ತಿಂದ ಹೇಳ್ತಾನು, ನಿಮಗೆ ದುನಿಯಾ ಮಾಡಲಿ, ಅವರು ದುನಿಯಾ ನಿಮಗೆ ಕೆಟ್ಟದನ್ನು ಮಾಡಲಿ, ದುನಿಯಾ ನಿಮಗೆ ಬೈಲಿ, ಹರ್ಯಾಗ ಅನ್ಕೊಡ್ದ ನಿಮ್ಮ ಮನೆ ಮುಂದೆ ತಂದ ಕಸ ನುಗ್ಗಿಸಲಿ, ನಿಮ್ಮ ಹೂವಿನ ಗಿಡದಾಗಿನ ಹೂ ಹರ್ಕೊಂಡು ಹೋಗ್ಲಿ, ದುನಿಯಾ ಮಾಡಲಿ, ಒಂದು ಮಾತರ ನೆನಪಿಟ್ಟುಕೊಳ್ಳಿ, ಇವತ್ತು ಸನಾಳ ಗ್ರಾಮಕ್ಕೆ ನಮ್ಮ ಗುರುಗಳು ಬಂದಾರ, ಅವ್ರ ಪಾದ ಹಿಡಿದ್ರೆ ಅದ ಅವ್ರಿಗೆ ತಿರುಗಿ ಬಿಡ್ತದೆ ಅನ್ನತಕ್ಕಂಥದನ್ನು ತಿಳ್ಕೊಳ್ಬೇಕು. ಗುರುಗಳು ಬಂದಾರ. ತಾಯಿ ಭಗವಂತ ಎಲ್ಲ ಕೊಟ್ಟಾನ, ಕೊಟ್ಟ ಮರ್ತ ಕಾಲಕ್ಕೂ ಸಹಿತ ದಾನ ಧರ್ಮ ಯಾರು ಮಾಡೋದಿಲ್ಲಲ್ಲ ಅವ್ರ ನರಕದೊಳಗೆ ಹುಡ್ತಾರ. ಗವಾಯಿಗಳ ದಾನ ಧರ್ಮ ಮಾಡ್ಬೇಕಟ್ಟ. ಮಂದಿ ಹಿಂಗಿರ್ತತ್ಯವ್ವಾ, ಮೊನ್ನೆ ಒಬ್ಬ ಹಲ್ಲಿ ಬಿದ್ದಿತ್ರಿ. ಹಲ್ಲಿ ಎಲ್ಲಿ? ತುಪ್ಪದಾಗ. ಎದ್ರಾಗಿ ಬಿದ್ದೈತಿವ? ಹಲ್ಲಿ ಬಿದ್ದೈತಿ. ಹರಿಯಾಗೆದ್ದು ನೋಡ್ತಾಳ ಚಿಗವ, ಹಲ್ಲಿದ್ದು ಉಬ್ಬಿ ಹಿಗ್ಗಾಗೈತಿ. ಅವು ಹೊಳ್ಯಾಗ ಒಂದು 15 ದಿವಸ ಹೆಣ ಬಿದ್ದರೆ ಹೆಂಗೆ ಉಬ್ಬಿರ್ತಾವಲ್ರಿ, ಹಂಗೆ ಉಬ್ಬೈತಿ ಅದು. ಆಕೆ ಅಂದ್ರು ಅವ್ವ ಆಗಿದ್ರೆ ಹೆಣ ಎತ್ತಲಿ. ಎದರದ? ಹಲ್ಲಿದ ಮತ್ತೆ ಎತ್ತಬೇಕಲ್ಲ, ನೀ ಹಲ್ಲಿ ಹೆಣ ಎತ್ತಬೇಕು. ಹಲ್ಲಿ ಹೆಣ ಎತ್ತಲಿವ ತಂದಳು, ಗಂಡನ ಕರೆದಳು. ಅದು ನೋಡ್ಬೇಕ್ರಿ, ಜೀವನದಾಗ ದಾನ ಮಾಡಿಲ್ಲ ಅದು. ಒಟ್ಟ ಗೊತ್ತಿಲ್ಲ, 10 ಪೈಸೆ ತೆಗೆದು ಹಿಂಗೆ ನೋಡಿ ಹಿಂಗೆ ಕಿಶಿ ಹಾಕೋತೈತ ಅದು. ಆದತ್ತು ಏನಾಗೈತಿ? ಏನು ಬಾಯಿ ಮಾಡಾಕತ್ತಿ? ಹೆಣಾಗತ್ರಪ್ಲೆ ಯವ್ವಾ ಏನಾತ? ಯವ್ವಾರಿ ಹರ್ಯಾಗದ್ರಪ್ಲೆ ಹಳ್ಳಿ ಬಿದ್ದತ್ರಿ ತುಪ್ಪದಾಗ. ಎಲ್ಲೇ? ಇಲ್ಲಿ ಬಿದ್ದತಿ. ಹೆಂಗಾಗೈತಿ? ಅದು ಉಬ್ಬೈತಿ. ಯಪ್ಪಾರಿ 200 ml ತುಪ್ಪ ಎಲ್ಲ ಅದನ್ನು ಹಂಗೈತಿ. ಒಂದು ಅದಕ್ಕೆ ಚಿಂತೆ ಮಾಡ್ತೀವಿ ಅಂದತ್ತಾವ. ಮುಂದೆ ಏನ್ ಮಾಡೋದು ಕೇಳಿದ್ಲತಕ್ಕಿ, ತುಪ್ಪ ಎಲ್ಲೈತಿ? ಇಲ್ಲಿ ಗಿಂಡಾಗೈತಿ ನೋಡ್ರಿ. ಮುಚ್ಚಿಡ್ಬೇಕಲ್ಲ, ನಿನ್ನ ಬುದ್ಧಿ ಕೂಡದನ್ ಹಲ್ಲಿ ಅಂದತ್ತಾವ. ಏನ್ ಮಾಡ್ತೀರಿ? ಹೊರ ಒಗಿಬೇಡ್ರಿ, ಹಲ್ಲಿ ಒಳಗೆ ತುಪ್ಪದ. ಅವ ಅಂದತ್ತ ಅದನ್ನಾಗ ಹೋಗಿದ್ದೆ, ತಗೊಂಡು ಬಾ ಅಂದತ್ತ. ತಗೊಂಡು ಬಾ ಅಂದತ್ತ. ಹಲ್ಲಿ ಬಾಲ ಹಿಂಗೆ ಎತ್ತಿದತ್ತಿವ್ವಾ. ತಟಕ್ 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 ಏನು ಬೀಳಾಕತ್ತೈತ್ರಿ? ತುಪ್ಪ. ಅವ ಒಂದತ್ತ ಇದು ತಟಕ್ ಅದ್ರಾಗ ಯಾಕೆ ಬೀಳ್ತತಿ? ಬಾ ನೀನು ಹೆಣ ಎತ್ತಲಿ ಅಂತೇಳಿ. ಹಿಂಗ ಬಾಲ ಹಿಂಗ ಮಳಿಗಾಡಿಸ್ದ. ಸರಿ ತಗೊಂಡು ಹಿಂಗ ಮಾಡಿ ಏನು ಬಾಯಾಗ ಹಲ್ಲಿದ್ದು ಪೋಸ್ಟ್ ಮಾರ್ಟಮ್ ಮಾಡ್ಕೊಂಡು ಹೊರಗೆ ಬರ್ತದ. ಆಕೆ ಹಿಂತಿ ಅಂದಳ, ತಿನ್ನಟ್ಟು ಉಳ್ದೈತೆ ನೋಡ್ರಿ. ಇನ್ನೊಮ್ಮೆ ಹಾಕಿ ಹೊರಗೆ ತೆಗದತ್ತಾವ. ಏನಾತಿರದು? ಕಬ್ಬಿನ ಹಿಪ್ಪೆ ಆದಂಗೆ ಆಗಿತ್ತ. ಯವ್ವ ಇಂಥವಿರ್ತಾವ. 10 ರೂಪಾಯಿ ದಾನ ಮಾಡಂಗಿಲ್ಲ. ಇನ್ನೊಬ್ಬ ನಮಗೊಬ್ಬ ಸಿಕ್ಕಿದ್ದೇವ್ವ, ಏನು ಕೇಳ್ತೇವ? ಹೆಣ ಎತ್ತಲಿ. ಅವನು 200 ಸರ್ತಿ ಕೇಳಿದ್ರೆ ನಮ್ಗೆ ಗಾಯಗಳ ದಕ್ಷಿಣ ಹಾಕ್ಬಿಡ್ರಿ. ದಕ್ಷಿಣ ಅವಂದ ಏನು ಮಾಡ್ದ? ಅವನು ತಗೊಂಡ ಭೂಮಿಗೆ ಭಾರ. ಜಡ ಪ್ರಪಂಚ, ಜಡದೇಹಿ. ಲಕ್ಷ ಕೊಟ್ಟು ಕೇಳ್ಬೇಕು. ಅವನೊಂದು ವಿಶೇಷ ಪದ್ಧತಿ ಇತ್ತು ರೀ. ನಮ್ಮನ್ನೆಲ್ಲ ಕರ್ಕೊಂಡು ಹೋಗವ. ಏನು ಮಾಡೋ ಗೊತ್ತೇನ? 1 ವರ್ಷದಿಂದ ಕತೆ ಇದು. ನೀವು ಮಜ್ಜಿಗೆ ಅದ್ರಾಗ ಉಣ್ತೀರಿ, ಅನ್ನದಾಗ ಉಣ್ತೀರಲ್ಲ, ಉಣ್ತಿರಲ್ಲ. ಅವು ಎದ್ರಾಗ ನಾವು ಗೊತ್ತೇನ್ರಿ? ಸಿರದಾಗ ಮಜ್ಜಿಗೆ ನಾವು ಎದ್ರಾಗ್ರಿ ಉಂಡು ನೋಡ್ರಿ. ಯಾವಾಗ್ರ ಉಂಡ್ರಿ ಗೊತ್ತಾಗ್ತೈತಿ. ಶಿರದಾಗ ಮಜ್ಜಿಗೆ ಹಂಗೆ ವಿಚಿತ್ರ ಭಕ್ತರು ಗಂಟೆ ಬಿಡ್ತಿರ್ತಾರ. ಲಕ್ಷ ಕೊಟ್ಟು ಕೇಳ್ಬೇಕು ತಾವೆಲ್ಲ. ಏನಿವಿದ್ದಲ್ಲ, ಇವ್ರ ಮನೆಗೆ ಒಬ್ಬ ಭಿಕ್ಷಕರು ಬಂದ್ರು. ಯಾರ ಮನೆಗೆ? ಮಜ್ಜಿಗೆ ಅಲ್ಲ, ಹಲ್ಲಿ ಅವನ ಮನೆಗೆ. ಎದಕ್ಕೆ ಬಂದ್ರಿ? ಅವ್ರ ಮನೆ ಸ್ವಾಮಿಗಳತ್ತವ್ರು. ಮನೆ ಸ್ವಾಮಿಗಳು ಭಿಕ್ಷಾಕ್ ಬಂದ್ರು. ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ. ಇಟ್ಟು ಭಿಕ್ಷಾಂದೇಹಿ ಅಂದ್ರು. ಅವಂದ ನೋಡು ಯಾರೋ ಬಂದಾರ ಕಾಣ್ತತಿ. ನಮ್ಮ ಮುತ್ತಾತನ ಹಿಡ್ಕೊಂಡು ಅವ್ರ ಅಡ್ಡೆ ಸಿರಿತತ್ರಿ ತತ್ತದನ ಅಂತ ಹೇಳಿ. ಏನಿವ? ಏನಮ್ಮ ಹೇಳು? ತತ್ತದನ ಗೊತ್ತೇನ್ರಿ? ತಾತ ಮುತ್ತಾತ ಅವರ ತಾತ ಅಲ್ಲಿ ಹಿಡ್ಕೊಂಡು ದಾನ ಧರ್ಮ ಗೊತ್ತೇ ಇರತಕ್ಕಂಥ ವಂಶಕ್ಕೆ ತ ಕರೀತಾರ. ಏನಂತ ಕರೀತಾರು?
ಅಟ್ಟಿತ್ತು. ಅಟ್ಟಿರೋ ಕಾಲಕ್ಕೆ ಅವ್ರ ಮನೆಗೆ ಇವ್ ಬಂದಾನ, ತತದನಗಳ ಮನೆಗೆ ಇವ್ ದದನ. ಅವಂದ್ ಹೆಂಗ್ರಿ, ದಾನ ಧರ್ಮ ಮಾಡೋ ತಕ್ಕ ನಾ ಬಿಡಂಗಿಲ್ಲ. ಅವ್ರ ಅಡ್ರೆಸ್ರದ ಅವ್ ಬಂದಾನ, ಇವ್ರ ಅಡ್ರೆಸ್ದವ್ರು ಇವ್ರು ಒಳಗದಾರ. ಹೆಂಗ್ರಿ ಕೇಳಕತ್ತಾನ ಬಂದು ಭೌತಿ ಭಿಕ್ಷಾ ಅಂದಿ. ಹಿಂತಿಗೆ ಹೇಳಿದ, ನೋಡು ನಾ ಮನ್ಯಾಗ ಇರ್ತನು, ಮುಸುಕ್ ಹಾಕೊಂಡ್ ಒಳಗೆ ಕೂತಿರ್ತು, ನಾ ಇಲ್ಲತ್ ಹೇಳು. ಆಕೆ ಹಿಂತಿ ಬಂದಳು, ನಮ್ಮ ಯಜಮಾನ್ರಿ ಇಲ್ಲ, ಹೋಗಿ ನಾಳೆ ಬನ್ನಿ ಅಂದಳೆ. ಹೋತಿದ್ರು. ಮರುದಿವಸ ಬಂದ, ಭೌತಿ ಭಿಕ್ಷಾಂದೇಹಿ. ಆಕೆ ಅಂದಳು, ರೀ ಮತ್ತೆ ಬಂದ ನೀವ, ಇನ್ನು ಹೇಳಿ ಕೆಲಸು, ಕೈ ಕಾಲೇ ಇಲ್ಲ. ಹಿಂಗ ಇರ್ತಾರೆ ಕೆಲವು ಮಂದಿ. ಜನಪದ ಹಾಡ ಹಾಡ್ತಿದ್ದ ಒಬ್ಬಕ್ಕೆ ಹೆಣ್ಮಗಳು ಮನಿ ಮುಂದೆ ಮರ ಹಿಡ್ಕೊಂಡು ಏನ್ ಹಾಡ್ತಿದ್ದೇವ, ಕಲಬುರಗಿಯನ್ನ ಶರಣ ಬಸವಣ್ಣ, ನಮ್ಮನಿಗೆ ಬಂದು ನೀ ಉಂಡು ಹೋಗಣ್ಣ, ನಮ್ಮನಿಗೆ ನೀ ಬಂದು ಉಂಡು ಹೋಗಣ್ಣ. ಏನನ್ನಕ್ರಿ, ಕಲಬುರಗಿ ಅನ್ನ ಶರಣ ಬಸವಣ್ಣ, ನಮ್ಮ ಮನಿಗೆ ನೀ ಉಂಡು ಹೋಗಣ್ಣ, ನೀ ಉಂಡು ಹೋಗಣ್ಣ, ನೀ ಉಂಡು ಹೋಗಣ್ಣ. ಹಿಂಗ ಆ ಕಡೆ ತಿರುಗಿ ಹಿಂಗ ಹಾಡಾಕತ್ತಾಳ. ಒಬ್ಬ ನಮ್ಮಂತ ಬಂದಾರ ಆಕೆ ಮನೆಗೆ. ಆಕೆ ಅಂದಳು, ಯಾಕ ಪರಕ್ಕ ಹಿಂಗ ಹಾಡ್ತಿ ಯಾಕ, ನಾ ಬಂದೆ ನಿಮ್ಮನೆಗುಣ್ಣಾಕ, ನಾ ಬಂದೆ ನಿಮ್ಮನೆಗುಣ್ಣಾಕ, ಇದ್ದದ್ದು ನೀಡು ಇರ್ದದ್ದು ನೀಡು, ಉಂಡ ನಾ ಹೋಗ್ತೀನಿ ಬಂದಿ. ಆಕೆ ಅಂದಳು, ಆ ಕಡೆ ತಲೆ ಮೇಲೆ ಶರಗ್ ಹಾಕೊಂಡು ಮುಖ ಕರ್ಕೊಂಡು ರಪ್ಪ ರಪ್ಪತ್ ಬಡಿಯಾಕತ್ತಳು. ನೀವು ಬಡಿತೀರಿ ಗೊತ್ತಿಲ್ಲ ದೋಸ್ತ. ಏನು ಬಡಿಯಾಕತ್ತಳು. ಆಕೆ ಅಂದ್ರು, ಇದು ಯಾವ್ದು ಬರ್ತೇವ, ಇದ್ರ ಏನಾಗತ್ತಲ್ಲ ಅಂದಳು ಆಕೆ. ನನ್ನ ಪೂರ್ತಕ್ಕೆ ಹಾಡಾಕತ್ತೀನಿ, ಇದು ಯಾಕೆ ಬರ್ತಿದ್ದು? ಅವ ಅಂದ, ಪಾರವಕ್ಕ ಬಂದೀನಿ, ಪಾರವಕ್ಕ ಬಂದೀನಿ. ಆಕೆ ಅಂದಳು, ಮತ್ತೆ ಮುಸುಕ್ ಹಾಕಿದ್ಳು ಆಕೆ. ಅವನ ಕಡೆ ತಿರುಗಿ ನೋಡಬಾರ್ದಂತ ಹೇಳಿ ಆಕೆ ಮತ್ತೆ ಬಡಿಯಾಕತ್ತಳು. ಮತ್ತೆ ಧೂಳಿ ಎತ್ತು. ಅವ ಅಂದ, ಅಕ್ಕ ಇದೇ ಕರ್ದಿ, ಬಂದಿ ನೋಡು, ಬಂದಿ ನೋಡು. ಅವಾಗ ಏನ್ ತಿರುಗ್ಲತ್ತ, ಎದಕ್ಕೆ ಬಂದಿ? ಮತ್ತೆ ಇದೇ ಕಲ್ಯಾಣದ ಕಲಬುರಗಿಯನ್ನ ಶರಣ ಬಸವಣ್ಣ ಅಂತೇಳಿ ಪ್ರಸಾದಕ್ಕೆ ನೀಡ್ತಾನೆ, ಊಟ ನೀಡ್ತಾನ ಅಂತ ಕರೆದೀವ, ಅದಕ್ಕೆ ಬಂದೀನಿ ಅಂತ ಒಂದತ್ತ. ಯವ್ವ ಲಕ್ಷ ಕೊಟ್ಟು ಕೇಳ್ರಿ. ಆಕೆ ಹೆಣ್ಮಗಳಂದಳತ್ತ, ನಾ ಹಾಡೋದು ನನ್ನ ಚಟಕ, ನಾ ಹಾಡೋದು ನನ್ನ ಚಟಕ, ಹೇ ನೀ ಹೋಗೋ ನಿನ್ನ ಮಟಕ, ನೀ ಹೋಗೋ ನಿನ್ನ ಮಟಕ. ಇಟ್ಟು ಆದ್ರೂ ಸುಮ್ಕೊಂಡಿರ್ಬೇಕಲ್ಲ. ಆಕೆ ಅಂದಳ, ನಾ ಹಾಡೋದು ನನ್ನ ಚಟಕ, ನೀ ಹೋಗಿ ನಿನ್ನ ಮಟಕ ಅಂದ್ರು. ಅವ ಅಂದ, ಮಟಕ್ಕೆ ನಾ ಎಲ್ಲ ಹೋಗ್ತೀನಿ, ಮೊದಲು ಕರೆದಿ ಅಂದ್ರೆ ಕೊಡು ಅಂತಂದ. ಅವ ದದನ ಮನುಷ್ಯನವ. ಆಕೆ ಅಂದ್ರು, ನಾ ಹಾಡೋದು ನನ್ನ ಚಟಕ ತಮ್ಮ, ನೀ ಹೋಗ ನಿನ್ನ ಮಠಕ್ಕ, ಅಕಸ್ಮಾತ್ ನಿನ್ನ ಮಠಕ್ಕೆ ನೀ ಹೋಗ್ಲಿಕ್ಕ ನಿನ್ನ ಕುಂಡ್ರಸ್ತಾನ ಗೂಟಕ್ಕ ಅಂದಳಾಕಿ. ಎದ ಕುಂಡ್ರಸಾಳತ್ರಿ? ಅವಂದ ನೀನು ಗೂಟು ಬೇಡ, ನೀನು ನಮ್ಮ ಮಠಕ್ಕೆ ಹೋಗ್ತಾನ. ಲಕ್ಷ ಕೊಟ್ಟು ಕೇಳ್ಬೇಕು. ಇಂಥವ್ರು ಇರ್ತಾರ. ಆಕೆ ಅಂದ್ರೆ ಹೆಣ್ಮಗಳು, ನನ್ನ ಗಂಡ ಇಲ್ಲ ಅಂತಂದಳು ಒಂದ್ ದಿವಸ, ಕೈ ಕಾಲೇ ಇಲ್ಲ ಅಂತ ಒಂದು ದಿವಸ ಅಂದಳು. ಕಡಿಕ್ ಅಂದಳು, ಏನಂತಂದಳು, 4ನೇ ದಿವಸ ಬಂದ, ರೀ ಇವ್ ತಬ್ಬರು ತಪ್ಪಿಸ್ಬಲ್ರಿ, ಇವನ ಕೈಯಾಗಿಂದ ಹೆಂಗಾರ ತಪ್ಸ್ಕೋಬೇಕು ಅಂತೇಳಿ ಹೆಂಡತಿ ಅಂದಾಗ ಗಂಡ ಅಂದ, ನಾ ಹೇಳ್ದಂಗ ಮಾಡ್ತೀನಂದ. ಭಾಳ ಶಾನೆ ಇದ್ರವ. ಯಾರು? ತದ ಏನಂದ? ನೋಡು ನೋಡು, ನಾ ಸತ್ತಂಗ ಮಾಡ್ತು, ನೀ ಅತ್ತಂಗ ಮಾಡು, ನಮ್ಮನಿ ಬಿಟ್ಟು ಹೋಗ್ತಾಲವಾ. ಯಾರಿಗೆ? ನನ್ನ ಶಾನೆ ಇಟ್ಟು ಹೇಳಿದ್ರಿವ. ಹೇಳಿದ ಲಕ್ಷ ಅವ್ ಏನ್ ಮಾಡಿದ್ರಿ? ಬಂದ ಭವತಿ ಭಿಕ್ಷಾಂದಿ ಅಂದ ಹಿರಿಯಾರ. ಇವ್ ಬಂದು ಒಳಗೆ ಮಕ್ಕೊಂಡಿದ್ದ. ಯಾರು ಮಕ್ಕೊಂಡಿದ್ರು? ತತದನ ಮಕ್ಕೊಂಡಿದ್ದ. ತತದನ ಬಂದ, ಭವತಿ ಭಿಕ್ಷಾಂದಿ ಅಂದ. ಹೇಳ್ತಿ ಅಂದಳು, ನಮ್ಮ ಯಜಮಾನ್ರು ಹೋಗ್ಯಾರೀ. ಎಲ್ಲಿ ಅಂತ ಕೇಳಿದವ. ಮ್ಯಾಲ ಹೋಗ್ಯಾರೀ. ಹೌದಾ? ಬಹಳ ತ್ರಾಸ ಆಗ್ತೇವ. ನಾ ಹೋಗ್ತಾನಂತ ಹೊರಗೆ ಆದವ. ಹೊರಗೆ ಹೋಗಿ ಇವು ಒಳಗಿದ್ದು ಇವು ಮಾತಾಡಕತ್ತು. ಭಾಳ ಚಲೋ ಮಾಡಿದ್ರಿ ನೋಡಿ, ನೀವು ಭಾಳ ಚಲೋ ಮಾಡ್ರಿ. ಅದನ್ನ 4-5 ದಿವಸ ಹತ್ತು ಮನೆಗೆ ಬರಾಕತ್ತೇವ. ಅದರ ಪೀಡಾ ತಪ್ಪಿತು, ನಾವಿನ್ನು ಉದ್ಧಾರ ಅದೀವಿ ಅಂತ ಹೇಳಿ ಹಿಂಗೆ ಹೊರಗೆ ಬಂದು ಈ ನಾವು ಹೋಗ್ಯಾನೆಲ್ಲ ನೋಡ್ಬೇಕಂತಂದಳು. ಹೋಗ್ಯಾನೆಲ್ಲ ನೋಡ್ಬೇಕಂದ ಕಾಲದೊಳಗೆ ಅವೇನಿದ್ದಲ್ರಿ ಸ್ವಾಮಿ, ಅವಂದ ಹೊರಗೆ ಇದ್ದಾರವ. ಹೊರಗೆ ಇದ್ದಿರ್ತಕ್ಕಂಥ ಗುರು ಹೇಳ್ತಾನವ, ಜಂಗಮ ಏನು ಹೇಳ್ತಾನ, ನೀವೇನು ಮಾತಾಡೋದು ನಾ ಎಲ್ಲ ಕೇಳಿನಿ. ಅವ ಸತ್ತಂಗ ಮಾಡ್ತಾನಂತಂದ, ನೀ ಅತ್ತಂಗ ಮಾಡ್ತಿ ಅಂತಂದ. ನಾನು ಹೋದಂಗ ಮಾಡಿ ಮತ್ತೆ ವಾಪಸ್ ಬಂದೀನಿ ಅಂದವ. ಏನಂತ ಕಡೆಗೆ ಕೊಡಬೇಕಂತ ಹೇಳಿ ಅದಕ್ಕಾಗಿ ಹೇಳ್ತಾರೆ, ಈ ಜನ ಹೆಂಗಾಗೈತಿ ಅಂತಂದ್ರೆ ದಾನ ಧರ್ಮ ಮೊದಲ ಗೊತ್ತಿಲ್ಲ, ದಂಡ ಕಟ್ಟಿದಷ್ಟು ದಾನ ಮಾಡಿಲ್ಲ. ಮುಂದೆ ಹೇಳ್ತಾರ ಅವ್ರು. ಏನು ಹೇಳ್ತಾರ?
ಕೆಟ್ಟ ಕುಡಿದಷ್ಟು ನೀರು ಕುಡಿದಿಲ್ಲ ಈ ಮಂದಿ. ಅದಕ್ಕಾಗಿ ಈ ಕೆಟ್ಟ ಕುಡಿಯೋದನ್ನ, ದಾನ ಧರ್ಮದ ಸಂಸ್ಕೃತಿಯನ್ನ ನಮ್ಮ ಅಂತರಂಗದೊಳಗೆ ಮೂಡಿಸಲಿಕ್ಕೆ ಯಾರು ಬಂದಾರು ಅಂತಂದ್ರೆ ಪರಮ ಪೂಜ್ಯ ಆನಂದ ದೇವರು ಬಂದಾರೆ ಅನ್ನತಕ್ಕಂಥದ್ದು ನೀವು ತಿಳ್ಕೊಳ್ಬೇಕು ತಾಯಿ. ಈ ಜನ್ಮ ಎಷ್ಟು ಪರಿಪೂರ್ಣ ಅದ, ಎಷ್ಟು ಸ್ವಚ್ಛ ಅದ, ಎಷ್ಟು ಸುಂದರ ಅದ. ಈ ಜನ್ಮಕ್ಕೊಂದಿಷ್ಟು ಪರಿಪೂರ್ಣತೆ ಅವಕಾಶ ಯಾವಾಗ ಸಿಗುತ್ತೆ ಅಂತಂದ್ರೆ ನಮ್ಮೊಳಗಿರುವ ದುರ್ಗುಣಗಳನ್ನ, ದುರ್ಗನಿ ದುರಾಚಾರಿ ಎಂದನಿಸಿದರೆ ಯಾ ಜಂಗಮ ಪ್ರೇಮಿ ಜಂಗಮ ವ್ಯಸನಿ ಅಂತನಿಸುವಂತ ಹೇಳಿ ಶರಣರು ಹೇಳಿದ ರೀತಿ ಒಳಗೆ ನಮ್ಮೊಳಗಿರುವ ದುರ್ಗುಣಗಳನ್ನ ಗುರುವಿನ ಜೋಳಿಗೆಗೆ ಹಾಕಿ, ಏ ಗುರುದೇವ, ನೀ ನಮ್ಮ ಮನೆಗೆ ಆಗಮಿಸಿದ್ದೀಯಪ್ಪ, ನೀ ಬೇರೆ ಯಾರಲ್ಲ, ನಮ್ಮ ಬದುಕನ್ನು ಉದ್ಧಾರ ಮಾಡ್ಲಕ್ಕೆ ಬಂದಿರತಕ್ಕಂಥ ಜಂಗಮ ಜ್ಯೋತಿ ಅಂತ ತಿಳ್ಕೊಂಡು ನಾವು ತಮ್ಮ ತಮ್ಮ ಮನೆಗಳಿಗೆ ಕರ್ಕೊಂಡು ಬಂದು ಪರಮ ಪೂಜ್ಯರ ಆ ಜೋಳಿಗೆಗೆ ನಮ್ಮ ದುಶ್ಚಟಗಳನ್ನ, ನಮ್ಮ ಆ ಕೆಟ್ಟ ಅವಲಕ್ಷಣಗಳನ್ನು ಗುರುವಿನ ಜೋಳಿಗೆಗೆ ಹಾಕಿದರೆ ನಮ್ಮ ಜೀವನ ನಿಜಕ್ಕೂ ಉದ್ಧಾರ ಆಗ್ತದೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ನಮಗೆಲ್ಲರಿಗೂ ಸಹಿತ ಒಳಿತಾಗಲಿ. ಆ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ, ಆ ಆಂಜನೇಯ ಸ್ವಾಮಿ ನಮಗೆಲ್ಲರಿಗೂ ಸಕಲ ಸಂಪದವನ್ನು ಕೊಟ್ಟು ಅನುಗ್ರಹ ಮಾಡಲಿ, ನಮ್ಮ ಬದುಕು ಬಂಗಾರ ಆಗಲಿ ಅನ್ನತಕ್ಕಂಥ ವಿಚಾರವನ್ನ ಇವತ್ತಿನ ಈ ಪುಣ್ಯ ವೇದಿಕೆ ಮೇಲೆ ಹೇಳ್ತಾ, ಬಹಳಷ್ಟು ಜನ ಆ ಕಡೆಯಿಂದ ಬಹಳಷ್ಟು ಜನ ಹಿಂದೆ ಕೂತಾರ, ಈ ಕಡೆ ಕೂತಾರ. ನಮಗೇನು ಖುಷಿ ಅಂತಂದ್ರೆ ನಮ್ಮ ಸನಾಳದವ್ರು ಎಷ್ಟು ಪ್ರೇಮ ಅದಾರು ಗುರುಗಳ ಮೇಲೆ, ಎಷ್ಟು ಪ್ರೇಮ ಪುರಾಣ ಪ್ರವಚನ ಅಂತಂದ್ರೆ ಈಶ್ವರ್ ಮಂಟೂರ್ ಅವ್ರ ಬುದ್ಧಿ 2 ವರ್ಷ ಈ ಒಂದು ಪುಣ್ಯ ನೆಲದೊಳಗೆ ಪ್ರವಚನ 2003-4ರಲ್ಲಿ ಅವರು ಪ್ರವಚನವನ್ನು ಮಾಡಿ ಹೋಗಿದ್ದಾರೆ ಅಂತ ಕೇಳಿದ್ವಿ. ಪಂಚಪೀಠದ ಜಗದ್ಗುರುಗಳು ಈ ಪುಣ್ಯ ನೆಲದೊಳಗೆ ಪಾದ ಇಟ್ಟಿದ್ದಾರೆ. ಅನೇಕ ಜೈನ ದಿಗಂಬರ ಮುನಿಗಳು, ತ್ಯಾಗಿಗಳು, ವಿರಾಗಿಗಳು, ಸನ್ಮತಿಗಳೆಲ್ಲರೂ ಸಹಿತ ಈ ಪುಣ್ಯ ಭೂಮಿಯೊಳಗೆ ಪಾದ ಇಟ್ಟಾರೆ. ಈ ಪುಣ್ಯ ಭೂಮಿಯನ್ನು ಬೆಳಗ್ಯಾರ ಅನ್ನೋ ವಿಚಾರ ಕೇಳಿದ್ವಿ. ಒಂದು ಮಾತು ನೆನಪಿಟ್ಟುಕೊಳ್ಬೇಕು ತಾಯಿ, ಮಹಾತ್ಮರು ನಮ್ಮ ಊರಿಗೆ ಬರ್ತಾರೆ ಅಂತಂದ್ರೆ ಈ ಮಾತು ನೀವೆಲ್ಲ ಲಕ್ಷ ಕೊಟ್ಟು ಕೇಳ್ಬೇಕು. ಯಾಕ ಒಂದು ಊರಿಗೆ ಕರಿಕೋಟ್ ಹಾಕೊಂಡವ್ರು, ಕರಿಕೋಟ್ ಯಾರು ಹಾಕೋತಾರ್ರಿ ಅನ್ರಿ ನೀವು ಹೇಳ್ತಾರೆ, ಯಾರು ಹಾಕೋತಾರೆ? ವಕೀಲರು ಒಂದು ಊರಿಗೆ ಕರಿಕೋಟ್ ಹಾಕೊಂಡು ಬರ್ತಾವು ಅಂತಂದ್ರೆ ಆ ಊರಾಗ ಕೇಸ್ ಬಾಳದಾವ ಅಂತ ತಿಳ್ಕೊಬೇಕು. ಇನ್ನೊಂದು ಕಾಕಿ ಬಟ್ಟೆ ಹಾಕೊಂಡ್ಬರ್ತಾರ ಗೊತ್ತೇನು? ಅದನ್ಯಾರು ಹಾಕೋತಾರ? 8 ಮಂದಿ ಪೊಲೀಸರು ಹಾಕ್ತಿರ್ದ್ರಾಗ ಯಾರೂ ಆಗಂಗಿಲ್ಲತ್ತವ್ರು, ಭಾಳ ಚಲೋ ಆತ. ಅವತ್ತವ್ ನಿದ್ದೆ ಬರಕತ್ತಾವ, ಹೊಟ್ಟೆ ಹಸತ್, ನಿನ್ಗೇನು ಪೊಲೀಸ್ ಹೋತಾವ? ಪೊಲೀಸರು 8 ಮಂದಿ ಅದನ್ನ ಕೇಳಿದೆ ನಿಮಗೆ ನಾನು. ಪೊಲೀಸರು ಕಾಕಿ ಬಟ್ಟೆ ಹಾಕೊಂಡ್ಬರ್ತಾರ, ಹೌದಲ್ಲ? ಯಾಕೆ ಹಾಕೊಂಡ್ಬರ್ತಾರ ಅವರು? ಹೊಡಿಮಗ ಚಂದ ಭಾಳದವ್ರು ಏನೇನ್ರ ಹೇಳ್ಬಿಡ್ತಾವ. ಒಟ್ಟು ನಾನು ಒಟ್ಟು ಕನ್ಫ್ಯೂಸ್ ಮಾಡ್ಬೇಕತ್ತಾವ. ಯಪ್ಪ ಇದೋ ಹೊಳ್ಳಿ ನೀರು ಕುಡ್ದ ನಾನು. ಅವು ಪೊಲೀಸರು ಬರ್ತಾರಂದ್ರೆ ಆ ಊರೊಳಗೆ ಸ್ವಲ್ಪ ದನಿಗಿರ್ತಾವ ಅಂತ ತಿಳ್ಕೊಬೇಕು. ಇನ್ನು ಬಿಳಿ ಕಾಶಿರಾಮು ಬರ ಬಂದಿರು, ಕಾಶಿರಾಯ್ ಡಾಕ್ಟರ್ ಹೌದಲ್ಲ, ಬಂದಿರೋ ಅವ್ರು ಕೊಳ್ಳಾಗಿ ತೆತಸ್ಕೋಪ್ ಹಾಕೊಂಡು ನಮ್ಮ ಗವಾಯಿಗಳನ್ನ ಇಂಜೆಕ್ಷನ್ ಮಾಡಿ ಹೋದ್ರು. ಅವ್ರು ಹೇಳಿದರು, ಯಾಕೆ ಡಾಕ್ಟರ್ಗಳು ಒಂದು ಊರಿಗೆ ಬರ್ತಾರು ಅಂತಂದ್ರೆ ಆ ಊರಾಗ ಪೇಷಂಟ್ ಇದ್ದು ಅಂದ್ರೆ ಆ ಊರಿಗೆ ಡಾಕ್ಟರ್ಗಳು ಬರ್ತಾರೆ. ಲಕ್ಷ ಕೊಟ್ಟು ಕೇಳ್ಬೇಕಿವ. ಕರಿ ಅರಿವಿ ಹಾಕೊಂಡು ಯಾರು ಬರ್ತಾರು? ವಕೀಲರು ಬರ್ತಾರೆ. ನೋಡ್ರಿ, ಲಾಯರ್ ಗೊತ್ತು, ಲಾಯರ್ ಅತ್ತಾವು ಶಾನೆ ಬಾಳಿಗೆಲ್ಲ ಇಂಗ್ಲೀಷ್ ಸಪರೇಟ್ ಪೈಜಿ. ಲಾಯರ್ಗಳು ಕರಿ ಬಟ್ಟೆ ಹಾಕೊಂಡು ಎದಕ್ಕೆ ಬರ್ತಾರೆ? ಕೇಸ್ಗಳಿದ್ದವರು ಬರ್ತಾರೆ ತಾಯಿ. ಪೊಲೀಸರು ಬೇರೆ ಉದ್ದೇಶಕ್ಕೆ ಬರ್ತಾರೆ, ಡಾಕ್ಟರ್ ಬೇರೆ ಉದ್ದೇಶಕ್ಕೆ ಬರ್ತಾರೆ. ಒಂದು ಮಾತು ನೆನಪಿಟ್ಟುಕೊಳ್ರಿ, ಇಂಥ ಕಾವಿ ಬಟ್ಟೆ ಹಾಕೊಂಡಿರ್ತಕ್ಕಂಥ ಸ್ವಾಮಿಗಳು ಒಂದು ಊರಿಗೆ ಯಾಕೆ ಬರ್ತಾರೆ, ಸನಾಳಕ್ಕೆ ಯಾಕೆ ಬರ್ತಾರೆ ಅಂತಂದ್ರೆ ಈ ಮಣ್ಣು ಸಣ್ಣ ಮಣ್ಣಲ್ಲ, ಈ ಮಣ್ಣು ಪವಿತ್ರವಾಗಿರ್ತಕ್ಕಂಥ ಮಣ್ಣು ಐತಿ ಅನ್ನತಕ್ಕಂಥದನ್ನ ತಿಳ್ಕೊಂಡು ಈ ಹೊರೊಳಗೆ ಸಂಸ್ಕಾರ ಐತಿ, ಈ ಹೊರೊಳಗೆ ಆಚಾರ ಐತಿ ಅಂತ ತಿಳ್ಕೊಂಡು ಪರಮ ಪೂಜ್ಯರು ಬಂದಾರ. ನೀವೆಲ್ಲ ಬಹಳ ಭಕ್ತಿಯಿಂದ ಪುರಾಣ ಪ್ರವಚನವನ್ನು ಕೇಳಕತ್ತೀರಿ. ತಮಗೆಲ್ಲ ಸನ್ಮಂಗಳವಾಗಲಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ. ಯೋಗಿ ಮನೆಗೆ ಬಂದ ಶ್ರೀ ಗುರು ದೇವ ಮನೆಗೆ ಬಂದ, ಯೋಗಿ ಮನೆಗೆ ಬಂದ ಶ್ರೀ ಗುರು ದೇವ ಮನೆಗೆ ಬಂದ, ಯೋಗಿ ಮನೆಗೆ